ಸೊ ಮೊದಲೇದಾಗಿ ನಾನು ಆಗ್ಲೇ ಹೇಳ್ದಾಗೆ ವೆರಿ ಬ್ಯೂಟಿಫುಲ್ ಹರ್ಷಿಕಾ ಪೂರ್ಣಚ ಮ್ಯಾಮ್ ನಮ್ ಜೊತೆ ಇದ್ದಾರೆ, ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಸೊ ದಯವಿಟ್ಟು ಹರ್ಷಿಕಾ ಮ್ಯಾಮ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತಿದ್ದೀನಿ. ಅವ್ರನ್ನ ಒಂದು ಹೂಗುಚ್ಛ ನೀಡೋದ್ರ ಮೂಲಕ ಈ ನಮ್ಮ ವಿದ್ಯಾಪೀಠ ಕಾರ್ಯಕ್ರಮಕ್ಕೆ ನಮ್ಮ ಪಬ್ಲಿಕ್ ಟಿವಿಯ ಸಿಒ ಆದಂತಹ ಹರೀಶ್ ಸರ್ ಅವರು ವೆಲ್ಕಮ್ ಮಾಡಬೇಕು ಅಂತ ಕೇಳ್ಕೊತೀನಿ. ಜೋರಾದ ಚಪ್ಪಾಳೆ ಪ್ಲೀಸ್. ವೆಲ್ಕಮ್ ಮ್ಯಾಮ್, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. NS ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಡೈರೆಕ್ಟರ್ ಆದಂತಹ ಕ್ರಿಸ್ಟೋಫರ್ ಜೋಸೆಫ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆ ಪ್ಲೀಸ್. ಪ್ರತಿ ಸಲ ಹರೀಶ್ ಸರ್ ದಯವಿಟ್ಟು ಹೂಗುಚ್ಛ ನೀಡೋದ್ರ ಮೂಲಕ ಮತ್ತೊಮ್ಮೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಬೇಕು. ವೆಲ್ಕಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸಲ ನಮ್ಮ ವಿದ್ಯಾಪೀಠ ಕಾರ್ಯಕ್ರಮದಲ್ಲಿ ಸ್ಟೂಡೆಂಟ್ಸ್ ನೆಲ್ಲ ಎಂಗೇಜ್ ಮಾಡೋದ್ರಲ್ಲಿ ಇವ್ರು ಯಾವಾಗ್ಲೂ ಇರ್ತಾರೆ, ಅವ್ರನ್ನ ಮಿಸ್ ಮಾಡ್ಕೊಂಡ್ವಿ ನಾವೀಗ. ಬಟ್ ಎಸ್, ಈಗ ನಮ್ಮ ಜೊತೆ ಇದ್ದಾರೆ ಔಟ್ ಆಫ್ ಸಿಲೆಬಸ್ ಸಿನಿಮಾದ ಹೀರೋ ಅಂಡ್ ಎಸ್ ನನ್ನ ಫೇವ್ರೇಟ್ ಕೂಡ ಹೌದು ಪ್ರದೀಪ್ ದೊಡ್ಡಯ್ಯ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೊ ಎಸ್, ವಿದ್ಯಾಪೀಠ ಕಾರ್ಯಕ್ರಮಕ್ಕೆ ಅತಿಥಿಗಳು ಬಂದಿದ್ದಾರೆ. ಸೊ ಹರ್ಷಿಕಾ ಮ್ಯಾಮ್, ಸ್ವಲ್ಪ ನಿಮ್ಮ ಒಂದು ಅನಿಸಿಕೆಗಳು ಹೇಗೆ ಅನಿಸ್ತಾ ಇದೆ ಅನ್ನೋದನ್ನ ಶೇರ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೆಲೋ, ಹಾಯ್. ಇಷ್ಟೇನಾ? ಇನ್ನೊಂದ್ಸತಿ ಹಾಯ್. ಸೂಪರ್, ಖುಷಿ ಆಗುತ್ತೆ. ಒಂದು ಎಜುಕೇಶನ್ ಎಕ್ಸ್ಪೋ ಅಂತ ಹೇಳಿದ ತಕ್ಷಣ ವಿದ್ಯಾಪೀಠ ಅಂತ ಇಷ್ಟು ಒಳ್ಳೆ ಹೆಸರಿಟ್ಟಿದ್ದಾರೆ ಪಬ್ಲಿಕ್ ಟಿವಿ ಅವರು. ಎಜುಕೇಶನ್ ಅನ್ನೋದು, ಎಜುಕೇಶನ್ ಇಂದಾನೆ ಒಂದು ಹೆಸರು ಬರೋದು, ಎಜುಕೇಶನ್ ಇಂದಾನೆ ಲೈಫ್ ಅಲ್ಲಿ ಒಂದು ಗತ್ತು ಗಾಂಭೀರ್ಯತೆ ಬರೋದು ಎಜುಕೇಶನ್ ಇಂದ ಮಾತ್ರ. ಸುಮ್ನೆ ನಾನು ಏನೋ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ ಯಾರು ಅಷ್ಟೊಂದು ರೆಸ್ಪೆಕ್ಟ್ ಕೊಡಲ್ಲ ಲೈಫ್ ಅಲ್ಲಿ, ಯಾರು ತುಂಬಾ ಜಾಸ್ತಿ ಸೀರಿಯಸ್ ಆಗಿ ತಗೊಳಲ್ಲ ನಿಮ್ಮನ್ನ. ಅದೇ ಒಂದು ಎಜುಕೇಶನ್ ಇದೆ, ನಾನು ಇಷ್ಟು ಓದಿದೀನಿ ಅಂತ ಹೇಳಿದಾಗ ಜನ ನಿಮ್ಮನ್ನ ನೋಡೋ ರೀತಿನೇ ಬೇರೆ ಇರುತ್ತೆ. ನಾನೊಬ್ಬ ಎಂಜಿನಿಯರ್, ಇಲ್ಲ ನಾನು ಮೆಡಿಸಿನ್ ಮಾಡಿದೀನಿ, ಇಲ್ಲ ನಾನು ಡಿಗ್ರಿ ಮಾಡಿದೀನಿ, ಇಲ್ಲ ನಾನು MBA ಮಾಡಿದೀನಿ, ನಾನು ಇದು ಮಾಡಿದೀನಿ ಅಂತ ಹೇಳಿದಾಗ ಜನ ಓ ಹೌದಾ, ಯಾವ ಕೋರ್ಸ್ ಮಾಡಿದ್ರಿ, ಏನ್ ಮಾಡಿದ್ರಿ, ಯಾವ ಕಾಲೇಜಲ್ಲಿ ಓದಿದ್ರಿ, ಎಷ್ಟ್ ಮಾರ್ಕ್ಸ್ ತಗೊಂಡ್ರಿ ಅಂತ ಕೇಳ್ತಾರೆ. ಅದೇ ನೀವು ಇಲ್ಲ ನಾನು ಫಸ್ಟ್ PUC ಫೇಲು, ಸೆಕೆಂಡ್ PUC ಫೇಲು ಅಂದ್ರೆ ಸೀರಿಯಸ್ ಆಗಿ ತಗೊಳ್ಳಲ್ಲ, ಓ ಏನೋ ಒಂದ್ ಮಾಡ್ಕೊಂಡಿದ್ದಾನೆ ಜೀವನದಲ್ಲಿ ಅಂತ. ಸೊ ಎಜುಕೇಶನ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಈ ಎಲ್ಲ ಎಕ್ಸ್ಪೋಗಳು ಅದಕ್ಕೆ ತುಂಬಾ ಸಪೋರ್ಟಿವ್ ಆಗಿದೆ. ಯಾಕಂದ್ರೆ ಇಲ್ಲಿ ಬಂದ್ಬಿಟ್ರೆ ಒಬ್ಬ ಸ್ಟೂಡೆಂಟ್ ಇಲ್ಲಿ ಬಂದ್ರೆ ಅವನ್ ಲೈಫ್ ಸೆಟಲ್ ಆಗ್ಬಿಡುತ್ತೆ. ಅಂದ್ರೆ ಅವ್ನ್ ಬಂದು ಒಂದ್ ಇಡೀ ರೌಂಡ್ ಎಲ್ಲಾ ಕಾಲೇಜ್ದು ಒಂದ್ ರೌಂಡ್ ಹೋಗಿ ಬಂದ್ಬಿಟ್ರೆ ಅವನಿಗೆ ನಾನು ಯಾವ ಕಾಲೇಜಿಗೆ ಸೇರ್ಕೊಂಡ್ರೆ ನನ್ನ ಜೀವನದಲ್ಲಿ ನಾನು ಮುಂದೆ ಹೋಗ್ಬೋದು, ಯಾವ ಕಾಲೇಜಿಗೆ ಸೇರ್ಕೊಂಡ್ರೆ ನಾನ್ ಅನ್ಕೊಂಡಿರೋ ಕನ್ಸು ನನ್ಸಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಪಬ್ಲಿಕ್ ಟಿವಿ ಅವರ ವಿದ್ಯಾಪೀಠ ಈ ಒಂದು ಎಜುಕೇಶನ್ ಎಕ್ಸ್ಪೋಗೆ ಒಂದು ಜೋರಾದ ಚಪ್ಪಾಳೆ ನಿಮ್ಮೆಲ್ಲರ ಕಡೆಯಿಂದ. Such a beautiful initiative. I feel proud. ನಾನು ನನ್ನ ಎಂಜಿನಿಯರಿಂಗ್ ಗೋಲ್ಡ್ ಮೆಡಲಿಸ್ಟ್, ನಾನು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ನೋಡಿ ಓ ಅಂದ್ರಲ್ಲ, ಯಾಕೆ? ಬಿಕಾಸ್ ನಾನು ಎಜುಕೇಶನ್ ಅಂಡ್ ಸಿನಿಮಾ ಎರಡನ್ನೂ ಪ್ಯಾರಲಲ್ ಆಗಿ ಮ್ಯಾನೇಜ್ ಮಾಡಿ ಎರಡರಲ್ಲೂ ಹೆಸರು ಮಾಡಿದೆ. ಎಜುಕೇಶನ್ ಅಲ್ಲೂ ಚೆನ್ನಾಗಿ ಮಾಡಿದೆ, ಓದೋದ್ರಲ್ಲೂ ನಾನು ಚೆನ್ನಾಗಿ ಮಾಡಿದೆ, ಸಿನಿಮಾದಲ್ಲೂ ಚೆನ್ನಾಗಿ ಮಾಡಿದೆ. ಅದಕ್ಕೆ ಅಟ್ ದ ಸೇಮ್ ಟೈಮ್ ಪೇರೆಂಟ್ ಸಪೋರ್ಟ್ ಕೂಡ ತುಂಬಾ ಮುಖ್ಯ, ಅದು ಕೂಡ ನನಗೆ ಸಿಕ್ತು. ಅಟ್ ದ ಸೇಮ್ ಟೈಮ್ ನಮ್ಮ ಕೇಂಬ್ರಿಡ್ಜ್ ಕಾಲೇಜ್ನ ಲೆಕ್ಚರರ್ಸ್, ಪ್ರೊಫೆಸರ್ಸ್ ಕೂಡ ನೀವ್ ನಮಗ್ ಮಾರ್ಕ್ಸ್ ತಕ್ಕೊಡಿ, ನಾವು ನಿಮಗೆ ಅಟೆಂಡೆನ್ಸ್ ಕೊಡ್ತೀವಿ ಅಂತ ಬಿಟ್ಕೊಟ್ರು. ಸೊ ಥ್ಯಾಂಕ್ಸ್ ಟು ಮೈ ಚೇರ್ಮನ್ ಅಂಡ್ ಮೈ ಪ್ರೊಫೆಸರ್ಸ್. ಅವರ ಮಾತನ್ನ ನಾನು ಉಳಿಸ್ದೆ, ಪ್ರತಿ ಸೆಮಿಸ್ಟರ್ ಅಲ್ಲೂ ಡಿಸ್ಟಿಂಕ್ಷನ್ ತೆಗೆದೆ. ಸೊ ಎಲ್ಲಾ ಸ್ಟೂಡೆಂಟ್ಸ್, ಇಲ್ಲಿರುವಂತ ಎಲ್ಲಾ ಸ್ಟೂಡೆಂಟ್ಸ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಏನೊಂದ್ 3 ವರ್ಷ ಇರುತ್ತಾ, 4 ವರ್ಷ ಇರುತ್ತಾ, ಕಷ್ಟಪಟ್ಟು ಓದ್ಬಿಡಿ, ಮುಗಿಸ್ಬಿಡಿ. ಆ 4 years ಟರ್ಮ್ ನ ನೀವು ನಂದಲ್ಲ ಅಂತ ಮುಗಿಸ್ಬಿಡಿ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗ್ಬಿಡುತ್ತೆ ಅದಾದ್ಮೇಲೆ. ಇವಾಗ ನಂಗೆ ಓದ್ಬೇಕು ಅಂದ್ರೂ ಓದಕ್ಕಾಗಲ್ಲ, ಬಿಕಾಸ್ ಐಮ್ ಲೈಕ್ ಡನ್ ವಿತ್ ಸ್ಟಡೀಸ್ ಅಂತ. ಸೊ ಯಾವಾಗ ನಿಮಗೆ ಓದೋ ಆಪರ್ಚುನಿಟಿ ಇರುತ್ತೆ ಯೂಸ್ ಮಾಡ್ಕೊಳ್ಳಿ ಪ್ಲೀಸ್. ಆ 4 ವರ್ಷನ ಡೆಡಿಕೇಟ್ ಮಾಡಿ. ಆಫ್ ಕೋರ್ಸ್ ಯು ಹ್ಯಾವ್ ಟು ಹ್ಯಾವ್ ಯೋರ್ ಎಕ್ಸ್ಟ್ರಾ ಕರಿಕ್ಯುಲರ್ಸ್,
ಸ್ಪೋರ್ಟ್ಸ್ ಇರ್ಲಿ, ಎಂಟರ್ಟೈನ್ಮೆಂಟ್, ನಿಮ್ಗೆ ಏನ್ ಇಷ್ಟ ಮಾಡಿ, ಬಟ್ ಡೋಂಟ್ ಲೂಸ್ ಔಟ್ ಆನ್ ಯೋರ್ ಎಕ್ಸಾಮ್ಸ್. ಸಪ್ಲಿಮೆಂಟ್ಸ್ ಬರೆಯೋದು, ಒಂದೊಂದು ಸಬ್ಜೆಕ್ಟ್ ಮಿಸ್ ಆಗೋದು ನಿಮ್ಗೆ ಬರ್ಡನ್ ಆಗುತ್ತೆ. ಒಂದೊಂದೇ ಸೆಮಿಸ್ಟರ್ ಅಲ್ಲಿ ಮುಗಿಸ್ಕೊಂಡು ಬಂದ್ಬಿಡಿ. ಐ ಆಮ್ ಶ್ಯೂರ್ ಯೋರ್ ಲೈಫ್ ಇಸ್ ಗೋನ್ ಬಿ ಬ್ಯೂಟಿಫುಲ್. ಸೋ ಇಸ್ ಮೈಂಡ್. ಸೊ ಚೆನ್ನಾಗಿ ಓದಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ನಿಮ್ಮ ಅಪ್ಪ ಅಮ್ಮನ ಪ್ರೌಡ್ ಫೀಲ್ ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.